ಫ್ರೆಂಡ್ಸ್, ನಾವು ಕೋವಿಡ್-19 ಎಫೆಕ್ಟ್ ಇರೋದ್ರಿಂದ ಡೈರೆಕ್ಟ್ ಆಗಿ ಕ್ಲಾಸ್ ಮಾಡೋಕ್ಕಾಗ್ತಾ ಇಲ್ಲ ಕ್ಲಾಸ್ನಲ್ಲಿ, ಮತ್ತು ಕಮ್ಯುನಿಕೇಟ್ ಆಗದೇ ಇರೋ ಕಾರಣದಿಂದ ಗುಲ್ಬರ್ಗ ಯೂನಿವರ್ಸಿಟಿಯ ಸಿಲೆಬಸ್ ಏನು ಸ್ವಲ್ಪ ನಮ್ಮದು ಪೆಂಡಿಂಗ್ ಇದೆ, ಮತ್ತು ನಮ್ಮ ರಿವಿಷನ್ ಕ್ಲಾಸಸ್ ಏನಿದೆ ಇವೆಲ್ಲ ಕ್ಲಾಸ್ಗಳನ್ನು ನಾವು ಆನ್ಲೈನ್ ಮಾಡಿಬಿಟ್ಟು ತಮಗೆ ಒದಗಿಸ್ಬೇಕು ಮತ್ತು ನಿಮ್ಮ ಜೊತೆ ನಾವು ಕಮ್ಯುನಿಕೇಟ್ನಲ್ಲಿ ಇರಬೇಕು ಎಂಬ ಉದ್ದೇಶದಿಂದ ನಾವು ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಈ ಕ್ಲಾಸ್ಗೆ ಬೆಟ್ಟಪ್ಪ ಸರ್ ಮತ್ತು ನಾಗರಾಜ್ ನಮ್ಮ ಸ್ಟೂಡೆಂಟ್ ಎಲ್ಲರೂ ಪರಸ್ಪರ ಸಹಕಾರದಿಂದ ಕ್ಲಾಸನ್ನು ನಡೆಸ್ತಿದ್ದೀವಿ. ನನ್ನ ಹೆಸರು ಎಮ್ನೂರ್ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಿಂಧನೂರು. ನಮ್ಮ ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್ ಸೆಕೆಂಡ್, ಅಂದರೆ ಬಿಕಾಮ್ ಸೆಮಿಸ್ಟರ್ ಇದ್ದು. ಇಲ್ಲಿ ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅನ್ನ ಸ್ಟಡಿ ಮಾಡ್ತೀವಿ. ಚಾಪ್ಟರ್ ನಂಬರ್ 5 ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್. ಅಸೆಸ್ಮೆಂಟ್ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ. ಅಸೆಸ್ಮೆಂಟ್ ಮೀನ್ಸ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್. ಇಂಡಿವಿಜುವಲ್ ಮೀನ್ಸ್ ಎ ಪರ್ಸನ್ ಆರ್ ಎ ಅಸೆಸ್ಸಿ ಅಂತ. ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಅಂದ್ರೆ ಕನ್ನಡದಲ್ಲಿ ಒಬ್ಬ ವ್ಯಕ್ತಿಯ ಒಟ್ಟಾರೆ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡುವುದು ಅಂತ. ಇಲ್ಲಿ ವ್ಯಕ್ತಿ ಅಥವಾ ತೆರಿಗೆದಾರ, ಪರ್ಸನ್ ಅಂತಂದ್ರೆ ವ್ಯಕ್ತಿ, ಅಸೆಸ್ಸಿ ಅಂದ್ರೆ ತೆರಿಗೆದಾರ. ಯಾರು ತೆರಿಗೆ ಕಟ್ತಾರಲ್ರಿ, ಟ್ಯಾಕ್ಸ್ ಕಟ್ತಾರಲ್ಲ ಅವರು. ಒಬ್ಬ ತೆರಿಗೆ ಕಟ್ಟುವ ವ್ಯಕ್ತಿಯ ಅಥವಾ ಒಬ್ಬ ವ್ಯಕ್ತಿಯ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಂತ ಕರಿತೀವಿ. ಮೀನಿಂಗ್ ಏನಂತಂದ್ರೆ, ಮೀನಿಂಗ್ assessment of individual, assessment of individual, calculation of total income of a person is called assessment of individual. Assessment of individual. ನೋಡಿ ಫ್ರೆಂಡ್ಸ್, ಏನ್ ಮೀನಿಂಗ್ ಸೇಮ್ ಮೀನಿಂಗ್ ಅದೇ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಎ ಪರ್ಸನ್ ಆರ್ ಅಸೆಸ್ಸಿ ಈಸ್ ಕಾಲ್ಡ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್. ಅಂದ್ರೆ ಒಬ್ಬ ವ್ಯಕ್ತಿಯ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್. ಹಂಗಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎರಡು ವರ್ಡ್ ಬರ್ತವೆ. ಒಂದು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅನ್ಬೇಕಾದ್ರೆ ಏನೇನು ಬರ್ತಾವ ವರ್ಡ್? ಒಂದು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್, ಇನ್ನೊಂದು ಅಸೆಸ್ಸಿ ಬರುತ್ತೆ. ಅಂದ್ರೆ ಟೋಟಲ್ ಇನ್ಕಮ್ ಅಂದ್ರೆ ಏನು, ಯಾವ್ಯಾವ ಇನ್ಕಮ್ಗಳನ್ನ ಕೂಡಿ ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ ಅಂತ ನೋಡೋಣ. ನೋಡಿ, ಟೋಟಲ್ ಇನ್ಕಮ್ ಅಂದ್ರೆ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ನಾವು ಟೋಟಲ್ ಇನ್ಕಮ್ ಅಂದ್ರೆ 5 ಪಾರ್ಟ್ಸ್ ಅಥವಾ 5 ಹೆಡ್ಸ್ ಆಗಿ ಮಾಡ್ತೀವಿ. ಫಸ್ಟ್ ಹೆಡ್ ಯಾವುದು ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿ. ಸೆಕೆಂಡ್ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ. ಅದೇ ರೀತಿ ಥರ್ಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಪ್ರೊಫೆಷನ್. ಫೋರ್ತ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. Fifth head income from other sources. Income from other sources. Other sources. Total ಒಟ್ಟಾರೆಯಾಗಿ ಈ 5 ಇನ್ಕಮ್ ಅನ್ನು ನಾವೇನಂತ ಕರಿತೀವಿ? ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಟೋಟಲ್ ಇನ್ಕಮ್ ನಲ್ಲಿ ಒಬ್ಬ ವ್ಯಕ್ತಿ ಯಾವ್ಯಾವ ಇನ್ಕಮ್ ಅನ್ನು ಗಳಿಸಬಹುದು, ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಯಾವುದೇ ವ್ಯಕ್ತಿ ಯಾವ್ಯಾವ ಇನ್ಕಮ್ ಅನ್ನು ಗಳಿಸಬಹುದು ಅಂದ್ರೆ ಇನ್ಕಮ್ ಸ್ಯಾಲರಿಯಿಂದ ಇನ್ಕಮ್ ಅನ್ನು ಗಳಿಸಬಹುದು, ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಅನ್ನು ಗಳಿಸಬಹುದು, ಬಿಸ್ನೆಸ್ ಅಥವಾ ಪ್ರೊಫೆಷನ್, ಬಿಸ್ನೆಸ್ ಮಾಡೋದ್ರಿಂದ ಅಥವಾ ಪ್ರೊಫೆಷನ್ ಅಂದ್ರೆ ಡಾಕ್ಟರ್, ಲಾಯರ್, ಇಂಜಿನಿಯರ್, ಆಕ್ಟರ್, ಈ ರೀತಿ ವರ್ಕ್ ಮಾಡೋದ್ರಿಂದ ಇನ್ಕಮ್ ಅನ್ನು ಗಳಿಸಬಹುದು. ಅದೇ ರೀತಿ ಹೊಲ, ಮನೆ, ಮಷಿನರೀಸ್ ಮಾಡೋದ್ರಿಂದ ಇನ್ಕಮ್ ಬರುತ್ತೆ, ಆ ಇನ್ಕಮ್ ಅನ್ನು ಗಳಿಸಬಹುದು. ಅದೇ ರೀತಿ
ವಿನಿಂಗ್ ಫ್ರಮ್ ಲಾಟರಿ, ಕ್ರಾಸ್ವರ್ಡ್ ಪಜಲ್ಸ್, ಆರ್ಸ್ ರೇಸ್, ಈ ತರದ ಈ 4 ಇನ್ಕಮ್ಗಳನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಇನ್ಕಮ್ ಅನ್ನು ನಾವು ಎಲ್ಲಿ ತಗೊಂತೀವಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ತಗೊಂತೀವಿ. ಈ 5 ಇನ್ಕಮ್ ಅನ್ನು ಏನಂತ ಕರಿತೀವಿ? ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಅದಕ್ಕೆ ನಾವು ಈ 5 ಇನ್ಕಮ್ ಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ನಲ್ಲಿ ನೋಡ್ತೀವಿ ಅಥವಾ ಸ್ಟಡಿ ಮಾಡ್ತೀವಿ. ಇವತ್ತು ನಾವೀಗ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನು ನಾವು ಇಂದಿನ ಕ್ಲಾಸ್ ನಲ್ಲಿ ನೋಡಿದೀವಿ. 5th ಸೆಮ್ ಮತ್ತು 6th ಸೆಮ್ ನಲ್ಲಿ ಸ್ಟಡಿ ಮಾಡಿದ್ದೀವಿ. ಈಗ ಈ ಎಲ್ಲಾ ಸಿಲೆಬಸ್ ಅನ್ನು ತೆಗೆದುಕೊಂಡು ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಇದ್ರ ಜೊತೆಗೆ ಯಾವ ಇನ್ಕಮ್ಗಳು ಬರ್ತಾವ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಬೇಕು. ಟೋಟಲ್ ಇನ್ಕಮ್ ನಲ್ಲಿ ಇದ್ರ ಜೊತೆಗೆ ಇನ್ನೂ ಸಾಕಾದಷ್ಟು ಇನ್ಕಮ್ಗಳು ಬರ್ತಾವ, ಅದನ್ನ ನಾವು ನೋಡಬೇಕು ಅಂತ. ಯಾವ ಇನ್ಕಮ್ ಬರ್ತಾವ ಅಂತಂದ್ರೆ ಇಲ್ಲಿ ನೋಡಿ, ಇದಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ, 6th one ಎ ಅಂತ ಹೇಳ್ತೀನಿ. ಯಾವ್ದು ಬರುತ್ತಂದ್ರೆ ಎ ಇನ್ಕಮ್ ರಿಸೀವ್ಡ್ ಫ್ರಮ್ ಮೆಂಬರ್ ಆಫ್ HUF. ನೋಡಿ HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ. ಡಿವೈಡೆಡ್ ಫ್ಯಾಮಿಲಿ. ಇನ್ಕಮ್ ರಿಸೀವ್ಡ್ ಫ್ರಮ್ ಮೆಂಬರ್ ಆಫ್ HUF, ಇದು ಒಂದು ಇನ್ಕಮ್ ಬರುತ್ತಾ. ಈ ಇನ್ಕಮ್ ಅನ್ನ ನಾವು ಯಾವಾಗ ಈ ಇನ್ಕಮ್ ಅನ್ನ ನಾವು ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡ್ತೀವಿ ಅಂಡರ್ ಸೆಕ್ಷನ್ 10(2) ಪ್ರಕಾರ. ಇದನ್ನ ಏನಂತ ಟ್ರೀಟ್ ಮಾಡಬೇಕು? ಎಕ್ಸೆಂಪ್ಟ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದನ್ನ ಇನ್ಕಮ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅಂಡರ್ ಸೆಕ್ಷನ್ 10(2) ಪ್ರಕಾರ ಎಕ್ಸೆಂಪ್ಟ್ ಇದೆ. ಅದೇ ರೀತಿ ಈಗ ಮುಂದಿನ ಇನ್ಕಮ್ಗಳು ಯಾವ ಬರ್ತಾವಂತ 6th ಅಂತ ಅನ್ಕೊಂತೀವಿ. ಈ ಇನ್ಕಮ್ ಜೊತೆಗೆ ಬೇರೆ ಇನ್ಕಮ್ಗಳನ್ನು ಬರ್ತಾವ. ಈ ಇನ್ಕಮ್ಗಳನ್ನು ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ಈ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ನಲ್ಲಿ ಇದು ಮುಖ್ಯವಾಗಿ 5 ಮಾರ್ಕ್ಸ್ ಬರುವಂತ ಕ್ವಶನ್ ಆಗಿರುತ್ತೆ. ಅದಕ್ಕೆ ಓಕೆ, ಈಗ ನೋಡ್ರಿ 6th ಎ ಯಾವುದು? ಇನ್ಕಮ್ ಫ್ರಮ್ ಎ ಮೆಂಬರ್, ಇನ್ಕಮ್ ಫ್ರಮ್ HUF ಟು ಎ ಮೆಂಬರ್ ಇತ್ತು. ಈಗ ಅದೇ ರೀತಿ 6th ಬಿ ನಲ್ಲಿ ಪಾರ್ಟ್ನರ್ಸ್ ರಿಸೀವ್ಸ್ share profit from firm. ಇದನ್ನು ನಾವು ಕರಿತೀವಿ. ಇದನ್ನು ನಾವು ನಮ್ಮ ಟ್ಯಾಕ್ಸ್ ಫ್ರೀ ಇನ್ಕಮ್ ನಲ್ಲಿ ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಇನ್ಕಮ್ ಇರಬಹುದು ಬಟ್ ಇದೇನಿದೆ? ಎಕ್ಸೆಂಪ್ಟ್ ಇದೆ. ಇನ್ಕಮ್ ಇರಬಹುದು ಬಟ್ ಆದ್ರೆ ಏನಿದೆ? ಎಕ್ಸೆಂಪ್ಟ್ ಇದೆ ಅಂಡರ್ ಸೆಕ್ಷನ್ 10(2) ದಲ್ಲಿ. ಅದೇ ರೀತಿ ಸಿ ಅಂತೀವಿ, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕಂಪನಿ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕಂಪನಿ. ನೋಡ್ರಿ, ಫ್ರಮ್ ಎ ಕಂಪನಿ ಅಂತ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕಂಪನಿ ರಿಲೇಟ್ಸ್ ಟು ಇಂಡಿಯಾ ಇದ್ರೆ ಇದು ಡೊಮೆಸ್ಟಿಕ್ ಕಂಪನಿ. ಇದೇನಾಗುತ್ತಾ? ಎಕ್ಸೆಂಪ್ಟ್ ಆಗುತ್ತಾ. ಇದು ಇಂಡಿಯನ್ ಕಂಪನಿ ಅಂತ ಟ್ರೀಟ್ ಮಾಡ್ಕೋಬೇಕು ಇದನ್ನ. ಇದೇನಾಗುತ್ತಾ? ಎಕ್ಸೆಂಪ್ಟ್ ಆಗುತ್ತಾ ಅಂಡರ್ ಸೆಕ್ಷನ್ 10(34) ಪ್ರಕಾರ. ಎಕ್ಸೆಂಪ್ಟ್ ಆಗುತ್ತಾ ಅಂಡರ್ ಸೆಕ್ಷನ್ 10(34) ಪ್ರಕಾರ. ಅದೇ ರೀತಿ ಡಿ ಅಂತ ಬರುತ್ತಾ. ಇದು ವೆರಿ ಇಂಪಾರ್ಟೆಂಟ್. ಇದೇನಿದು? ಇದು ವೆರಿ ಇಂಪಾರ್ಟೆಂಟ್ ಇದೆ. ಇಲ್ಲಿ ಪಾರ್ಟ್ನರ್ಸ್ ರಿಸೀವ್ಡ್ salary, bonus, commission, it is treated as business income ಅಂತ ಟ್ರೀಟ್ ಮಾಡ್ತೀವಿ. It is treated as business income or firm income. business income ಅಂದ್ರೆ ಫರ್ಮ್ ಅಂತ ಟ್ರೀಟ್ ಮಾಡ್ಕೊಳ್ತೀವಿ.
ಇದು ಡಿ. ಅದೇ ರೀತಿ ಈ AOP ಬಾರ್ BOI ಬಂದ್ರೆ AOP ಅಂದ್ರೆ AOP ಅಂದ್ರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಅಸೋಸಿಯೇಷನ್ಸ್ ಆಫ್ ಪರ್ಸನ್ಸ್. BOI ಅಂದ್ರೆ ಬೋರ್ಡ್ ಆಫ್ ಇಂಡಿವಿಜುವಲ್ಸ್, ಬೋರ್ಡ್ ಆಫ್ ಇಂಡಿವಿಜುವಲ್ಸ್, ಬೋರ್ಡ್ ಆಫ್ ಇಂಡಿವಿಜುವಲ್ಸ್. ಎನಿ ಇನ್ಕಮ್ ರಿಸೀವ್ಡ್ ಫ್ರಮ್ AOP BOI ಬಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕ 3 ಟೈಪ್ ಇದಾವ. ಇದನ್ನ ನಾವು ನೋಡ್ತಾ ಹೋಗೋಣ. ಈಗ ಇನ್ಕಮ್ ರಿಸೀವ್ಡ್ ಫ್ರಮ್ AOP BOI ಬಂದ್ರೆ ಹೇಗೆ ಅಂತ. ಇನ್ಕಮ್ ರಿಸೀವ್ಡ್ ಫ್ರಮ್ AOP ಆರ್ BOI ಅಂತ ಕರಿತೀವಿ. ಇದಕ್ಕ ಎ ಪರ್ಸನ್ ರಿಸೀವ್ಸ್ ಇನ್ಕಮ್ ಫ್ರಮ್ AOP ಆರ್ BOI ಬಂದ್ರೆ ಏನು ಮಾಡಬೇಕು ಅಂತ. AOP ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತು. AOP ಅಂದ್ರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್, BOI ಅಂದ್ರೆ ಬೋರ್ಡ್ ಆಫ್ ಇಂಡಿವಿಜುವಲ್ ಅಂತ ಹೇಳ್ಬಿಟ್ಟು. ಈಗ AOP ಮತ್ತು BOI ಅಲ್ಲಿ ಇನ್ಕಮ್ ಅನ್ನು ನಾವು ರಿಸೀವ್ ಮಾಡಿದ್ರೆ 3 ರೀತಿಯಲ್ಲಿ ನಾವು ಇನ್ಕಮ್ ಅನ್ನ ರಿಸೀವ್ ಮಾಡಬಹುದು. ಯಾವಂತಂದ್ರೆ ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ನಲ್ಲಿ ರಿಸೀವ್ ಮಾಡಿದ್ರೆ, ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ನಲ್ಲಿ ರಿಸೀವ್ ಮಾಡಿದ್ರೆ, ಮಾರ್ಜಿನಲ್ ರೇಟ್ ನಲ್ಲಿ ರಿಸೀವ್ ಮಾಡಿದ್ರೆ ಇದು ಎಕ್ಸೆಂಪ್ಟ್ ಇದೆ. ಇದೇನಿದೆ? ಎಕ್ಸೆಂಪ್ಟ್ ಇದೆ ಅಥವಾ ನಾಟ್ ಟ್ಯಾಕ್ಸೇಬಲ್ ಅಂತ, ಅಥವಾ ನಾಟ್ ಟ್ಯಾಕ್ಸೇಬಲ್ ಇದೆ. ಓಕೆ. ಒಂದು ವೇಳೆ ಪರ್ಸನ್ ಅಥವಾ ಅಸೆಸ್ಸಿ AOP ಆಗಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಥವಾ ಬೋರ್ಡ್ ಆಫ್ ಇಂಡಿವಿಜುವಲ್ ಇಂದ ಏನಾದರೂ ಇನ್ಕಮ್ ರಿಸೀವ್ ಮಾಡಿದ್ರೆ ಆ ಇನ್ಕಮ್ ಅನ್ನ ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ಪ್ರಕಾರ ರಿಸೀವ್ ಮಾಡಿದ್ರೆ ಅದು ಎಕ್ಸೆಂಪ್ಟ್ ಆರ್ ನಾಟ್ ಟ್ಯಾಕ್ಸಬಲ್. ಅಂದ್ರೆ ಅರ್ಥ ಈ ಇನ್ಕಮ್ ಅನ್ನ ತೆಗೆದುಕೊಳ್ಬಾರ್ದು, ಬಿಟ್ಟು ಬಿಡಬೇಕು ಅಂತ. ಅದೇ ನಾರ್ಮಲ್ ರೇಟ್ ನಲ್ಲಿ ತೆಗೆದುಕೊಂಡ್ರೆ, ಇದು ಟೋಟಲ್ ಇನ್ಕಮ್ ನಲ್ಲಿ ಯಾಡ್ ಮಾಡಬೇಕು. ಟೋಟಲ್ ಇನ್ಕಮ್ ನಲ್ಲಿ ಯಾಡ್ ಮಾಡಿ ನಾವೇನ್ ಮಾಡಬೇಕು? ನೆಕ್ಸ್ಟ್ ಲೆಸ್ ರಿಬೇಟ್ ಅಂಡರ್ ಸೆಕ್ಷನ್ 86 ಪ್ರಕಾರ ಲೆಸ್ ಮಾಡಬೇಕು ಅಂತ, ರಿಬೇಟ್ ಕೊಡಬೇಕು. ಇದು ನಾರ್ಮಲ್ ರೇಟ್ ಇದ್ರೆ. ಅದೇ ರೀತಿ ನಾನ್ ಟ್ಯಾಕ್ಸೆಬಲ್ ಇದ್ರೆ ಅಥವಾ ನಾನ್ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್ ಇದ್ರೆ ಏನ್ ಮಾಡಬೇಕು? ನಾನ್ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್ ಇತ್ತಂತಂದ್ರೆ ನಾವು ಅಮೌಂಟ್ ಅನ್ನ ಟೋಟಲ್ ಇನ್ಕಮ್ ನಲ್ಲಿ ಯಾಡ್ ಮಾಡಬೇಕು. ಟೋಟಲ್ ಇನ್ಕಮ್ಗೆ ಯಾಡ್ ಮಾಡಿ ನಾವು ಅಂಡರ್ ಸೆಕ್ಷನ್ 86 ಅನ್ನ ಗ್ರಾಂಟ್ ಅನ್ನ ಕೊಡಬಾರದು ಅಂತ. ರಿಬೇಟ್ ಅಂಡರ್ ಸೆಕ್ಷನ್ 86 ಇಸ್ ನಾಟ್ ಕನ್ಸಿಡರ್ಡ್ ಅಂತ. ಅಂಡರ್ ಸೆಕ್ಷನ್ 86 ಇಸ್ ನಾಟ್ ಗ್ರಾಂಟೆಡ್ ಅಂತ ಹೇಳ್ಬಿಡ್ತೀವಿ. ಇದು ಈ ನಮ್ಮ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಈಗಾಗಲೇ ನಾವು ಹಿಂದಿನ ಕ್ಲಾಸ್ ನಲ್ಲಿ ನಾವು ಇನ್ಕಮ್ ಫ್ರಮ್ ಶಾಲರಿ ನೋಡಿದೀವಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೋಡಿದೀವಿ, ಇನ್ಕಮ್ ಫ್ರಮ್ PCBP ನೋಡಿದ್ವಿ. PCBP ಅಂದ್ರೆ ಪ್ರೊಫೆಷನ್ ಅಂಡ್ ಬಿಸ್ನೆಸ್ ಅನ್ನು ನೋಡಿದೀವಿ. ಅದೇ ರೀತಿ ನಾವು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ನೋಡಿದೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಚಾಪ್ಟರ್ ಮುಖ್ಯವಾಗಿ ನಾವು ಟೋಟಲ್ ಇನ್ಕಮ್ ನಲ್ಲಿ ಇವೆಲ್ಲ ಸ್ಟಡಿ ಮಾಡೋದ್ರ ಜೊತೆಗೆ ಎಕ್ಸ್ಟ್ರಾ ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಈ ಎಲ್ಲ ಇನ್ಕಮ್ ಗಳನ್ನ ಸ್ಟಡಿ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಎ ಪರ್ಸನ್, ಎ ಇಂಡಿವಿಜುವಲ್ ಆರ್ ಎ ಪರ್ಸನ್ಸ್ receives any income from AOP, association of persons or body of individuals, then he can receive like this. He can receive income like this: maximum marginal rate or normal rate or non-taxable total income. If he receives maximum marginal rate, that income is totally exempt or
not taxable. Like that normal rate, if he receives income in the normal rate, means that income should be added in total income and also give rebate under section 86 as a grant. ಅದೇ ರೀತಿ ನೋಡ್ರಿ, ಟೋಟಲಿ ಇನ್ಕಮ್ ಅಲ್ಲಿ ಅವನೇನಾದ್ರೂ AOP ಇಂದ BO ಇಂದ ಇನ್ಕಮ್ ಅನ್ನ ರಿಸೀವ್ ಮಾಡಿದ್ನೆ ಅಂತಂದ್ರೆ ಅದು ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ನಲ್ಲಿ ರಿಸೀವ್ ಮಾಡಿತ್ತಂದ್ರೆ ಅದು ಎಕ್ಸೆಂಪ್ಟ್ ಇದೆ ಅಥವಾ ನಾಟ್ ಟ್ಯಾಕ್ಸೇಬಲ್ ಇದೆ. ಅದನ್ನೇ ನಾರ್ಮಲ್ ರೇಟ್ ನಲ್ಲಿ ರಿಸೀವ್ ಮಾಡಿದ್ರೆ ಆ ನಾರ್ಮಲ್ ರೇಟ್ ನಲ್ಲಿ ಏನ್ ಇನ್ಕಮ್ ರಿಸೀವ್ ಮಾಡಿರ್ತಾನಲ್ಲ ಆ ಇನ್ಕಮ್ ಅನ್ನ ನಾವೇನ್ ಮಾಡಬೇಕು, ಟೋಟಲ್ ಇನ್ಕಮ್ ನಲ್ಲಿ ಆಡ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ರಿಬೇಟ್ ಕೊಡಬೇಕು ಆಸ್ ಪರ್ ಎವರೇಜ್ ಟ್ಯಾಕ್ಸ್ ಅಂತ. ಮುಂದಿನ ಕ್ಲಾಸ್ ಅಲ್ಲಿ ಇದನ್ನ ನೀಟಾಗಿ ನೋಡ್ತಾ ಹೋಗೋಣ. ಅದೇ ರೀತಿ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಇದ್ರೆ ಅಂದ್ರೆ ಟ್ಯಾಕ್ಸೇಬಲ್ ಒಬ್ಬ ಇಂಡಿವಿಜುವಲ್ ಗೆ ಮಿನಿಮಮ್ ಟ್ಯಾಕ್ಸೇಬಲ್ ಅಮೌಂಟ್ ಗಿಂತ ಕಡಿಮೆ ಅಮೌಂಟ್ ಇತ್ತು ಅಂತಂದ್ರೆ ಅದಕ್ಕೆ ಮಾಡಬೇಕು ಇದ್ರೆ ನಾವು ಇದು ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ನಲ್ಲಿ ಟೋಟಲ್ ಇನ್ಕಮ್ ಏನಾದರೂ ರಿಸೀವ್ ಮಾಡಿದ್ರೆ ಟೋಟಲ್ ಇನ್ಕಮ್ ನಲ್ಲಿ ಆಡ್ ಮಾಡಬೇಕು. ಯಾವುದೇ ಅಂಡರ್ ಸೆಕ್ಷನ್ 86 ಪ್ರಕಾರ ರಿಬೇಟ್ ಅನ್ನ ಕೊಡಬಾರದು. ಇದು ನಮ್ಮ ಟಾಪಿಕ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ನಲ್ಲಿ ಥಿಯರಿ ಕ್ಲಾಸ್ ಆಗುತ್ತಾ. ಈಗ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ನೋಡಬೇಕು ಅಂತ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ನೋಡಬೇಕಾಗಿ ಈಗ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನು ನಾವು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಪೇಪರ್ ನಿಂದ ಸಾಲ್ವ್ ಮಾಡ್ಬಿಡೋಣ ಅಂತ. ಕ್ವೆಶ್ಚನ್ ಪೇಪರ್ ನಿಂದ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡೋಣ. 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಈಗ ನಾವು ಏನು ಕಲ್ತಿದ್ದೀವಿ ಆ ಬೇಸಸ್ ಮೇಲೆನೇ ಇರುತ್ತಾ 5 ಮಾರ್ಕ್ಸ್ ಕ್ವೆಶ್ಚನ್ಸ್. ಫ್ರೆಂಡ್ಸ್, ಈಗಾಗಲೇ ನಾವು ಥೆರಾಟಿಕಲ್ ಪಾರ್ಟ್ ಅನ್ನು ಸ್ಟಡಿ ಮಾಡಿದ್ದೀವಿ. ಈಗ 5 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನ ನೋಡಬೇಕು. ನಾವು 5 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನ ಡೈರೆಕ್ಟ್ ಆಗಿ ಹಿಂದಿನ ವರ್ಷಗಳಲ್ಲಿ ನಡೆದಂತ ಹಿಂದಿನ ಸೆಮಿಸ್ಟರ್ಗಳಲ್ಲಿ ನಡೆದಂತ ಕ್ವೆಶ್ಚನ್ ಪೇಪರ್ಗಳನ್ನ ನಾವು ಡೈರೆಕ್ಟ್ ಆಗಿ ರೆಫರ್ ಮಾಡಿಬಿಡೋಣ. ಅದು ಯಾವ ರೀತಿ ಅಂದ್ರೆ ಫಸ್ಟ್ ಗುಲ್ಬರ್ಗಾ ಯೂನಿವರ್ಸಿಟಿಯ 2015ನ ಕ್ವೆಶ್ಚನ್ ಪೇಪರ್ 15ರ ಕ್ವೆಶ್ಚನ್ ಪೇಪರ್ ನಲ್ಲಿ 5 ಮಾರ್ಕ್ಸ್ ಕೇಳಿದಂತ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಇದು ಮುಖ್ಯವಾಗಿ ಟ್ರೀಟ್ಮೆಂಟ್ಸ್ ಇರ್ತಾವೆ. ಈ ಕ್ವೆಶ್ಚನ್ ಅಲ್ಲಿ ಟ್ರೀಟ್ಮೆಂಟ್ಸ್ ಇರ್ತಾವೆ. ಅದ್ರ ಪ್ರಕಾರ ಇದಕ್ಕೆ ನಿಮ್ಗೆ ಈ ಕ್ವೆಶ್ಚನ್ ಅನ್ನು ನಾನು ಪೋಸ್ಟ್ ಮಾಡಿದ್ದೀನಿ, ನೀವು ಅದನ್ನ ರೆಫರ್ ಮಾಡಿ. ಈಗ ಅದಕ್ಕೆ ಆನ್ಸರ್ ಫಸ್ಟ್ ಏನಂತ ಕೇಳಿದಾನ ಆನ್ಸರ್ 5 ಮಾರ್ಕ್ಸ್ ಕ್ವೆಶ್ಚನ್ ಗೆ 2015 ಆನ್ಸರ್ 2015 ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ ಅಂತ. ಕ್ವೆಶ್ಚನ್ ಪೇಪರ್ ನಲ್ಲಿ ಬಂದಂತ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಗೆ ಸಂಬಂಧಪಟ್ಟದ್ದು. ಇಲ್ಲಿ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದಾನ ಅಂದ್ರೆ ಇನ್ಕಮ್ ರಿಸೀವ್ಡ್ ಆಸ್ ಎ ಮೆಂಬರ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ನೋಡ್ರಿ ಏನ್ ಕೇಳಿದಾನ, ಇನ್ಕಮ್ ರಿಸೀವ್ಡ್ ಇನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಸ್ ಎ ಮೆಂಬರ್ ಆಫ್ ಎ ಫ್ಯಾಮಿಲಿ ಅಂತ ಕೇಳಿದ ತಕ್ಷಣ ನಾವು ಅದನ್ನ ಏನಂತ ಹೇಳ್ತೀವಿ, ಎಕ್ಸೆಂಪ್ಟ್ ಅಂತ ಹೇಳ್ತೀವಿ. ಆನ್ಸರ್ ಫಸ್ಟ್ ಏನಿದು ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10(2) ಅಂತ. ಅಂಡರ್ ಸೆಕ್ಷನ್ 10(2) ಪ್ರಕಾರ ಅದೇನಾಗಿರುತ್ತೆ, ಫುಲ್ಲಿ ಎಕ್ಸೆಂಪ್ಟ್ ಇದೆ. ನಾವು ಇನ್ಕಮ್ ಅನ್ನ ಆಸ್ ಎ ಮೆಂಬರ್ ಆಗ್ಬಿಟ್ಟು HUF ನಿಂದ ಇನ್ಕಮ್ ಅನ್ನ ಏನಾದ್ರು ರಿಸೀವ್ ಮಾಡಿದ್ರೆ ಅದೇನಾಗಿರುತ್ತಾ, ಟೋಟಲಿ ಎಕ್ಸೆಂಪ್ಟ್ ಆಗಿರುತ್ತಾ. ಅದು ಯಾವ ಆಕ್ಟ್ ಪ್ರಕಾರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂಡರ್ ಸೆಕ್ಷನ್ 10(2) ಪ್ರಕಾರ ಎಕ್ಸೆಂಪ್ಟ್ ಇರುತ್ತಾ, ಫುಲ್ಲಿ ಎಕ್ಸೆಂಪ್ಟ್. HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ಆ ಫ್ಯಾಮಿಲಿಯ ಯಾವ್ದಾದ್ರು ಸದಸ್ಯ ಆ ಫ್ಯಾಮಿಲಿಯಿಂದ ಯಾವುದೇ ಇನ್ಕಮ್ ಅನ್ನ ತೆಗೆದುಕೊಂಡ್ರೆ ಅವನು ಆ ಟೋಟಲ್ ಇನ್ಕಮ್ ನಲ್ಲಿ ಬರೋಲ್ಲ, ಅದೇನಾಗಿರುತ್ತಾ, ಎಕ್ಸೆಂಪ್ಟ್ ಆಗಿರುತ್ತಾ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಅದೇ ರೀತಿ ಇಲ್ಲಿ 2ನೇ ಪಾಯಿಂಟ್ ಕೇಳಿದ್ದಾರೆ. 2ನೇ ಪಾಯಿಂಟ್ ಏನನ್ನ ಕೇಳಿದ್ದಾರೆ ಅಂದ್ರೆ ಸೇಲ್ ಪ್ರಾಫಿಟ್ ಫ್ರಮ್ ಎ ಫರ್ಮ್. 2ನೇ ಪಾಯಿಂಟ್ ಏನಂದ್ರೆ ಸೇಲ್ ಪ್ರಾಫಿಟ್ ಫ್ರಮ್ ಎ ಫರ್ಮ್. ಸೇಲ್ ಪ್ರಾಫಿಟ್ ಫ್ರಮ್ ಎ ಫರ್ಮ್ ಏನಾಗುತ್ತಾ ಅಂತಂದ್ರೆ ಒಬ್ಬ ಪಾರ್ಟ್ನರ್ ಏನಿದಾನೆ ತನ್ನ ಫರ್ಮ್ ನಿಂದ ಪ್ರಾಫಿಟ್ ಅನ್ನ ರಿಸೀವ್ ಮಾಡಿದಾನ ಅಂತ ಅರ್ಥ. ಪಾರ್ಟ್ನರ್ ತನ್ನ ಫರ್ಮ್ ನಿಂದ ಪ್ರಾಫಿಟ್ ಅನ್ನ ರಿಸೀವ್ ಮಾಡಬೇಕಾದ್ರೆ ಈಗಾಗಲೇ ಆ ಫರ್ಮ್ ತಾನು ಗಳಿಸಿದಂತ ಪ್ರಾಫಿಟ್ ಏನಾಗಿರುತ್ತಾ, ಟ್ಯಾಕ್ಸ್ ಅನ್ನ ಕಟ್ಟಿರುತ್ತಾ. ಅದಕ್ಕೆ ಆ ಪಾರ್ಟ್ನರ್ ಸಹ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇದು ಸಹ ಎಕ್ಸೆಂಪ್ಟ್ ಇದೆ. ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10(2)(a) ಪ್ರಕಾರ ಎಕ್ಸೆಂಪ್ಟ್ ಇದೆ. ಎಕ್ಸಾಂಪಲ್ ಇದೆ ಅಂದ್ರೆ ಅರ್ಥ, ನಾವು ಟೋಟಲ್ ಇನ್ಕಮ್ ಅನ್ನ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ನಲ್ಲಿ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವ ಸಂದರ್ಭದಲ್ಲಿ ಏನಾದರೂ ಸೇಲ್ ಪ್ರಾಫಿಟ್ ರಿಸೀವ್ಡ್ ಫ್ರಮ್ ಎ ಪಾರ್ಟ್ನರ್ ಫ್ರಮ್ ಎ ಫರ್ಮ್ ಅಂತ ಬಂದ್ರೆ ಅದನ್ನ ನಾವೇನಂತ ಟ್ರೀಟ್ ಮಾಡಬೇಕು, ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ 3ನೇ ಪಾಯಿಂಟ್ ಕೇಳಿದಾರೆ ನೋಡಿ. ಇದು 2015ನೇ ಕ್ವೆಶ್ಚನ್ ಪೇಪರ್ ಅನ್ನ 5 ಮಾರ್ಕ್ಸ್ ಅನ್ನ 2015ರ ಕ್ವೆಶ್ಚನ್ ಪೇಪರ್ ನಲ್ಲಿ 5 ಮಾರ್ಕ್ಸ್ ನ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ 3ನೇ ಪಾಯಿಂಟ್ ಏನಂತ ಕೇಳಿದಾರೆ ಅಂದ್ರೆ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. ಫ್ರೆಂಡ್ಸ್, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಎಲ್ಲಿ ಬರುತ್ತಾ?
ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಬರುತ್ತಾ ಅಂತಂದ್ರೆ ಕೋಆಪರೇಟಿವ್ ಸೊಸೈಟಿ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಏನಿರುತ್ತಾ ಇದು ಎಲ್ಲಿ ತಗೋತೀವಿ ನಾವು ಅಂದ್ರೆ ಇದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ತೆಗೆದುಕೊಳ್ತೇವೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ನಾವಿಲ್ಲಿ ಎಲ್ಲಿ ತಗೋತೀವಿ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿಯನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ತೆಗೆದುಕೊಳ್ತೇವೆ. ಆನ್ಸರ್ ಏನಿದಕ್ಕೆ ಆನ್ಸರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದನ್ನ ನಾವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದ್ನಾಗ ಅದರ್ ಸೋರ್ಸಸ್ ನಲ್ಲಿ ತೆಗೆದುಕೊಳ್ತೇವೆ. ನಾವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದ್ನಾಗ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಬಂದ್ರೆ ನಾವು ಲಾಸ್ಟ್ ಹೇಳಿದ ನೋಡಿ ಫಿಫ್ತ್ ಹೆಡ್ ಆಫ್ ಇನ್ಕಮ್ ಏನಿದೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಅಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ. ನೆಕ್ಸ್ಟ್ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಕೊಟ್ಟಿದ್ದಾನೆ. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಕೊಟ್ಟಿದ್ದಾನ. ಡೊಮೆಸ್ಟಿಕ್ ಕಂಪನಿ ಕೊಟ್ಟಿದ್ದಾನ ನೋಡ್ರಿ. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂದ್ರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಅರ್ಥ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂದ್ರೆ ನಾವೇನ್ ಕೊಡ್ಬೇಕು ಇದನ್ನಂದ್ರೆ ಇದು ಎಕ್ಸಾಮ್ಟ್ ಆಗುತ್ತಾ. ಆನ್ಸರ್ ಏನಾಗುತ್ತೆ ಇದು ಎಕ್ಸಾಮ್ಟ್. ಅಂಡರ್ ಸೆಕ್ಷನ್ 1034 ಪ್ರಕಾರ ಏನಿದೆ ಎಕ್ಸಾಮ್ ಇದೆ. ಅಂಡರ್ ಸೆಕ್ಷನ್ 1034 ಪ್ರಕಾರ ಇದು ಎಕ್ಸಾಮ್ ಇದೆ. ಅಂದ್ರೆ ಇದನ್ನ ಟೋಟಲ್ ಇನ್ಕಮ್ ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಇದನ್ನ ಬಂದ್ರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಥವಾ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಬಂದ್ರೆ ನಾವೇನ್ ಮಾಡ್ಬೇಕು ಇದನ್ನ ಬಿಟ್ಟು ಬಿಡಬೇಕು ಅಂತ ಅರ್ಥ. ಅದೇ ರೀತಿ ಲಾಸ್ಟ್ ಒನ್ ಇದೆ ನೋಡ್ರಿ, ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ ವಿಚ್ ದ ಅಸೆಸ್ಸಿ ಇಸ್ ಎ ಪಾರ್ಟ್ನರ್ ಅಂತ ನೋಡ್ರಿ. ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ ವಿಚ್ ದ ಅಸೆಸ್ಸಿ ಇಸ್ ಎ ಪಾರ್ಟ್ನರ್ ಗೆ ಆನ್ಸರ್ ಇದನ್ನ ನಾವು ಎಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ ಇದನ್ನ ನಾವು ಕ್ಯಾಲ್ಕುಲೇಷನ್ ಆಫ್ ಫರ್ಮ್ ನಲ್ಲಿ ಮಾಡಬಹುದು ಅಥವಾ ಬಿಸ್ನೆಸ್ ಅಂಡ್ ಪ್ರೊಫೆಷನಲ್ ಅನ್ನು ತೆಗೆದುಕೊಳ್ಳಬಹುದು ಅಂತ. ಇದು ಇನ್ಕಮ್ ಇದೆ. ಈ ಇನ್ಕಮ್ ಅನ್ನು ನಾವು ಎಲ್ಲಿ ತೆಗೆದುಕೊಳ್ತೇವೆ ಅಸೆಸ್ಮೆಂಟ್ ಆಫ್ ಫರ್ಮ್ ನಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ತೆಗೆದುಕೊಳ್ತೇವೆ. ಬಿಸ್ನೆಸ್ ಹೆಡ್ ಅಲ್ಲಿ ತೆಗೆದುಕೊಳ್ತೇವೆ ಅಂತ ಅಂದ್ರೆ ದಿಸ್ ಇನ್ಕಮ್ ಶುಡ್ ಬಿ ಕನ್ಸಿಡರ್ಡ್ ಇನ್ ಬಿಸ್ನೆಸ್ ಹೆಡ್ ಆರ್ ಅಸೆಸ್ಮೆಂಟ್ ಆಫ್ ಫರ್ಮ್. ಅಸೆಸ್ಮೆಂಟ್ ಆಫ್ firm ಮ್ಯಾಕ್ಸಿಮಮ್ 12%. ಎಷ್ಟು ತಗೋಬೇಕು? ಮ್ಯಾಕ್ಸಿಮಮ್ 12% ಮಾತ್ರ ಕನ್ಸಿಡರ್ ತಗೋಬೇಕು ಅಮೌಂಟ್. ಅದಕ್ಕಿಂತ ಹೆಚ್ಚಿದ್ರೆ ತಗೋಬಾರದು. ಯಾವಾಗ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಎ ಪಾರ್ಟ್ನರ್ ಫ್ರಮ್ ಇಸ್ ಪಾರ್ಟ್ನರ್ಶಿಪ್ ಫರ್ಮ್. ಇಫ್ ಎ partner receives any interest from a firm, he can eligible only 12% of interest. If he receives excess means you only take 12% of interest in income from business or assessment of firm. ಇದು ನಿಮಗೆ 5 ಕ್ವೆಶ್ಚನ್ 2015ರ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ ಆಗಿದೆ ನೋಡ್ರಿ. 2015ರ ಕ್ವೆಶ್ಚನ್ ಪೇಪರ್ ನಲ್ಲಿ ಫಸ್ಟ್ ಎ ಮೆಂಬರ್ ಆಫ್ ಎ ಫ್ಯಾಮಿಲಿ ರಿಸೀವ್ಡ್ ಇನ್ಕಮ್ ಫ್ರಮ್ HUF ಇದ್ರೆ ಅನ್ನೋದು ಎಕ್ಸೆಂಪ್ಟ್. ಯಾವ ಹೆಡ್ ಪ್ರಕಾರ ಅಂದ್ರೆ ಅಂಡರ್ ಸೆಕ್ಷನ್ 10(2) ಪ್ರಕಾರ ಏನಾಗಿದೆ ಎಕ್ಸೆಂಪ್ಟ್ ಇದೆ. ಅದೇ ರೀತಿ ಇಫ್ ಎ ಪಾರ್ಟ್ನರ್ ರಿಸೀವ್ಸ್ ಎನಿ ಇನ್ಕಮ್ ಫ್ರಮ್ if a partner receives any income or profit or share profit from a firm ಇದ್ರೆ ಅದು ಎಕ್ಸೆಂಪ್ಟ್ ಇದೆ ಅಂಡರ್ ಸೆಕ್ಷನ್ 10(2)(a) ಪ್ರಕಾರ. ಅದೇ ರೀತಿ ಡಿವಿಡೆಂಡ್ ರಿಸೀವ್ಡ್ ಅಸೆಸ್ಸಿ ಆರ್ ಎ ಇಂಡಿವಿಜುವಲ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ನಾವು ಕಾಮನ್ ಆಗಿ ತಗೋತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ತೆಗೆದುಕೊಳ್ತೀವಿ. ಇದು ಟ್ರೀಟ್ಮೆಂಟ್. ನಾವೇನ್ ಮಾಡ್ತಿದ್ವಿ ಟ್ರೀಟ್ಮೆಂಟ್ ಆಫ್ ಇನ್ಕಮ್ಸ್ ಅಂತ. ಇದು ಟ್ರೀಟ್ಮೆಂಟ್ ಆಫ್ ಇನ್ಕಮ್ಸ್ ಅಂದ್ರೆ ಇನ್ಕಮ್ ತಗೋಬೇಕಾ ತಗೋಬಾರ್ದ, ತಗೊಂಡ್ರೆ ಎಲ್ಲಿ ತಗೋಬೇಕು, ತಗೊಂಡಿಲ್ಲ ಅಂದ್ರೆ ಅದು ಎಕ್ಸಾಮ್ಟ್. ಯಾವ ರೀತಿ ಎಕ್ಸಾಮ್ಟ್ ಅಂತ ನಾವು ಆನ್ಸರ್ ಅನ್ನ ಬರಿಬೇಕು ಅಂತ ಅರ್ಥ. ಅದೇ ರೀತಿ ನೆಕ್ಸ್ಟ್ ಇದೆ ನೋಡ್ರಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎರಡು ಒಂದೇ ಆಗಿರೋದ್ರಿಂದ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಇಸ್ ಎಕ್ಸೆಂಪ್ಟೆಡ್. ಆನ್ಸರ್ ಏನ್ರಿ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 1034 ಪ್ರಕಾರ. ಅದೇ ರೀತಿ ಆನ್ಸರ್ ನೆಕ್ಸ್ಟ್ ಏನಂತ ಕೇಳಿದ ನಾವು, ನೆಕ್ಸ್ಟ್ ಇಫ್ ಎ ಪಾರ್ಟ್ನರ್ ರಿಸೀವ್ಸ್ ಇಂಟ್ರೆಸ್ಟ್, ಇಫ್ ಎ ಪಾರ್ಟ್ನರ್ ರಿಸೀವ್ಸ್ ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ ಇದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ. ಟ್ರೀಟ್ ಮಾಡೋದು ಏನ್ ಮಾಡ್ತೀರಿ ಅಂದ್ರೆ ಇಫ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಎ ಪಾರ್ಟ್ನರ್ ಫ್ರಮ್ ಎ ಫರ್ಮ್ ಇದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಟೋಟಲ್ ಇನ್ಕಮ್ ನಲ್ಲಿ ತೆಗೆದುಕೊಳ್ತೀವಿ. ಯಾವ ತೆಗೆದುಕೊಳ್ತೀವಿ? ಬಿಸ್ನೆಸ್ ಹೆಡ್ ನಲ್ಲಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ ನಲ್ಲಿ ತೆಗೆದುಕೊಳ್ತೀವಿ ಅಥವಾ ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ ಮಾಡಲಿ ತೆಗೆದುಕೊಳ್ತೀವಿ.
ಎಷ್ಟು ಪರ್ಸೆಂಟೇಜ್ ಅಂದ್ರೆ ಮ್ಯಾಕ್ಸಿಮಮ್ 12% ಅನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಇದು ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ 2016 ಮತ್ತು 17 ನಲ್ಲಿ ಸೇಮ್ ಕ್ವಶನ್ ಕೇಳಿದಾನ. ಆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ನೋಡ್ರಿ, 2016 ಮತ್ತು 17 ನಲ್ಲಿ ಕೇಳಿದಂತ ಕ್ವಶನ್ ಗೆ ಸೊಲ್ಯೂಷನ್ ಮಾಡೋಣ. 5 ಮಾರ್ಕ್ಸ್ ಕ್ವಶನ್ ನೋಡ್ರಿ, 2016 ಮತ್ತು 17 ನಲ್ಲಿ ಕೇಳಿದ ಕ್ವಶನ್ ಸೇಮ್ ಕ್ವಶನ್ ಅನ್ನ 2016ರಲ್ಲಿ ಕೇಳಿದಾನ ಮತ್ತು 2017ರಲ್ಲಿನೂ ಕ್ವಶನ್ ನಲ್ಲಿ ಕೇಳಿದಾನ. ಕ್ವಶನ್ ಪೇಪರ್ GVG 5 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಓಕೆ, ಕ್ವಶನ್ ಈಗಾಗಲೇ ನಾನು ಕ್ವಶನ್ ಅನ್ನ ಪೋಸ್ಟ್ ಮಾಡಿದ್ದೀನಿ. ಒಂದ್ಸಲ ಕ್ವಶನ್ ಅನ್ನ ಓದ್ತೀನಿ, ಕ್ವಶನ್ ಏನಿದೆ ಅಂತ. ಕ್ವಶನ್ ಏನಿದೆ ಅಂದ್ರೆ, share profit from a firm. A partner issued share profit from a firm. ನೋಡಿ ಆನ್ಸರ್ ನ ಬರೆಯೋಣ ಅಂತ. share profit ನೋಡ್ರಿ, share profit from a firm ಇದ್ರೆ ಇದು exempted ಅಂತ ನೋಡಿದೀವಿ. ಹೌದಾ? ಆನ್ಸರ್ ಏನು? ಆನ್ಸರ್ exempt. under section 10 under section exempt under section 10 to a exempt under section 10 to a ಪ್ರಕಾರ. ಅದೇ ರೀತಿ ಎರಡನೇದು ಏನು ಹೇಳಿದಾನ, ಇನ್ಕಮ್ ರಿಸೀವ್ಡ್ ಆಸ್ ಎ ಮೆಂಬರ್ ಆಫ್ HUF. ಎರಡನೇದು ಏನು ಹೇಳಿದಾನ, ಇನ್ಕಮ್ ರಿಸೀವ್ಡ್ ಆಸ್ ಎ ಮೆಂಬರ್ ಆಫ್ HUF. ಮೆಂಬರ್ ಆಫ್ HUF ಅಂತ ಹೇಳಿದಾನ. ನೋಡ್ರಿ, ಮೆಂಬರ್ ಫ್ಯಾಮಿಲಿ ಮೆಂಬರ್, ಆ ಫ್ಯಾಮಿಲಿಯಿಂದ ಇನ್ಕಮ್ ಅನ್ನು ರಿಸೀವ್ ಮಾಡಿದ್ರೆ, ಇನ್ಕಮ್ ರಿಸೀವ್ಡ್ ಆಸ್ ಎ ಮೆಂಬರ್ ಆಫ್ HUF ಇದ್ರೂ ಸಹ ಅದು ಎಕ್ಸೆಂಪ್ಟ್ ಇದೆ. ಆನ್ಸರ್ ಏನಿದೆ? ಎಕ್ಸೆಂಪ್ಟ್. ಆನ್ಸರ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10(2). ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10(2). ಓಕೆ, ಈಗ ಮೂರನೇ ಪಾಯಿಂಟ್ ಏನ್ ಹೇಳಿದಾನ, ಟ್ರೀಟ್ ಮಾಡೋದು. ಮೇನ್ಲಿ ಇಲ್ಲಿ ಏನಿದೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ಕ್ವಶನ್ಸ್. ಟ್ರೀಟ್ ಅಂದ್ರೆ ಏನು, ಯಾವ ರೀತಿ ತೆಗೆದುಕೊಳ್ತೀವಿ ಅಂತ. ಓಕೆ, ನಾವು ಈಗ ಫಸ್ಟ್ ಶೇರ್ ಪ್ರಾಫಿಟ್ ಫ್ರಮ್ ಎ ಫರ್ಮ್ ಅಂದ್ರೆ ಯಾವ ರೀತಿ ತೆಗೆದುಕೊಳ್ತೀವಿ ಅಂದ್ರೆ ಅದು ಎಕ್ಸೆಂಪ್ಟ್ ಇದೆ ಅಂಡರ್ ಸೆಕ್ಷನ್ 10(2)A ಪ್ರಕಾರ ತೆಗೆದುಕೊಳ್ತೀವಿ. ಅದೇ HUF ಬಂದ್ರೆ ಎ ಮೆಂಬರ್ ರಿಸೀವ್ಸ್ ಇನ್ಕಮ್ ಫ್ರಮ್ HUF ಅಂತ ಬಂದ್ರೆ ಅದನ್ನ ಮಾಡ್ತೀವಿ, ಅದನ್ನು ಸಹ ಎಕ್ಸೆಂಪ್ಟ್ ಅಂತ ಹೇಳಿ ಅಂಡರ್ ಸೆಕ್ಷನ್ 10(2) ನಲ್ಲಿ ತೆಗೆದುಕೊಳ್ತೀವಿ. ಇಲ್ಲಿ ಮೂರನೇ ಪಾಯಿಂಟ್ ಇದೆ, share profit from AOP. ನೋಡ್ರಿ, ಇದು ಇಂಪಾರ್ಟೆಂಟ್. share profit from AOP ಬಂದ್ರೆ ಏನ್ ಮಾಡಬೇಕು ಅಂತ, ಇದು ಇಂಪಾರ್ಟೆಂಟ್ ಕ್ವಶನ್. ಫ್ರಮ್ AOP, share profit from AOP ಬಂದ್ರೆ, AOP ಅಂದ್ರೆ ನಿಮ್ಗೆ ಗೊತ್ತು, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ. ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ. ಒಂದು ವೇಳೆ ನೋಡ್ರಿ ಫ್ರೆಂಡ್ಸ್, ಶೇರ್ ಪ್ರಾಫಿಟ್ ಫ್ರಮ್ AOP, ಒಬ್ಬ ವ್ಯಕ್ತಿ AOP ಕಡೆಯಿಂದ ಏನಾದರೂ ಇನ್ಕಮ್ ಅನ್ನ ರಿಸೀವ್ ಮಾಡಿದ್ರೆ ಅಥವಾ ಪ್ರಾಫಿಟ್ ಅನ್ನ ರಿಸೀವ್ ಮಾಡಿದ್ರೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ವಶನ್ ಅಂತ ಅರ್ಥ. ಏನ್ ಮಾಡಬೇಕು ಅಂತಂದ್ರೆ, ಒಂದು ವೇಳೆ ಒಬ್ಬ ವ್ಯಕ್ತಿ AOP ಕಡೆಯಿಂದ ಪ್ರಾಫಿಟ್ ತಗೊಂಡ್ರೆ ಮೂರು ರೀತಿಯಾಗಿ ಅವನು ಪ್ರಾಫಿಟ್ ತೆಗೆದುಕೊಳ್ಬಹುದು. ಒಂದು, ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ನಲ್ಲಿ ತೆಗೆದುಕೊಂಡ್ರೆ, ಈಗಾಗಲೇ ನೋಡಿದೀವಲ್ಲ, ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ನಲ್ಲಿ ತೆಗೆದುಕೊಂಡ್ರೆ ಏನ್ ಮಾಡ್ತೀವಿ, ಮಾರ್ಜಿನಲ್ ರೇಟ್ ಇದ್ರೆ ಎಕ್ಸೆಂಪ್ಟ್ ಅಥವಾ ನಾಟ್ ಟ್ಯಾಕ್ಸೇಬಲ್. ಎಕ್ಸೆಂಪ್ಟ್ ಅಥವಾ ನಾಟ್ ಟ್ಯಾಕ್ಸೇಬಲ್. ಹೌದಾ? ನಾವೇನ್ ಮಾಡ್ತಿದ್ದೀನ, ಬಿಟ್ಟು ಬಿಡಬೇಕು. ಅಥವಾ ಎಕ್ಸೆಂಪ್ಟ್ ಅಂದ್ರೆ ಬಿಟ್ಬಿಡಿ, ಅಥವಾ ನಾಟ್ ಟ್ಯಾಕ್ಸೇಬಲ್, ಟೋಟಲ್ ಇನ್ಕಮ್ ನಲ್ಲಿ ತೆಗೆದುಕೊಳ್ಬಾರ್ದು ಅಂತ ಅರ್ಥ. ಎರಡನೇದು, ನಾರ್ಮಲ್ ರೇಟ್ ಇದ್ರೆ ಒಂದು ವೇಳೆ ನಾರ್ಮಲ್ ರೇಟ್ ನಲ್ಲಿ ನಾವೇನಾದ್ರೂ ಪ್ರಾಫಿಟ್ ತೆಗೆದುಕೊಂಡಿದ್ರೆ ಇದೇನಾಗುತ್ತಾ ಅಂತಂದ್ರೆ, ನಾವು ಟೋಟಲ್ ಇನ್ಕಮ್ ನಲ್ಲಿ ಏನ್ ಮಾಡಬೇಕು, ಆಡ್ ಇನ್ ಟೋಟಲ್ ಇನ್ಕಮ್ ಜೊತೆಗೆ ಲೆಸ್ ಅಂಡರ್ ಸೆಕ್ಷನ್ 86 ಗ್ರಾಂಟ್. ಅದನ್ನೇನ್ ಮಾಡಬೇಕು, ಆಡ್ ಮಾಡಿ ಅದಕ್ಕೆ ಅಂಡರ್ ಸೆಕ್ಷನ್ 86 ಪ್ರಕಾರ ಗ್ರಾಂಟ್ ಅನ್ನ ಲೆಸ್ ಮಾಡಬೇಕು. ಇದು 5 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ. ಓಕೆ, ನೆಕ್ಸ್ಟ್, ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ನಲ್ಲಿ ಇದ್ರೆ,
ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಇದ್ರೆ ಈಗ ಒಬ್ಬ ವ್ಯಕ್ತಿ ಪ್ರಾಫಿಟ್ ಅನ್ನ ಎಒಪಿಯಿಂದ ಏನ್ ಪ್ರಾಫಿಟ್ ತೆಗೆದುಕೊಳ್ತಾನಲ್ರಿ, ಆ ಪ್ರಾಫಿಟ್ ತೆಗೆದುಕೊಂಡ ಮೇಲೂ ಅವನು ಟ್ಯಾಕ್ಸ್ ಕಟ್ಟುವಂತಹ ಲಿಮಿಟ್ ನಲ್ಲಿ ಇರದೇ ಇದ್ರೆ ಅಂದ್ರೆ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ನಲ್ಲಿ ಇದ್ರೆ ಈ ಇನ್ಕಮ್ ಅನ್ನ ಏನ್ ಮಾಡಬೇಕು, ಆಡ್ ಮಾಡಬೇಕು. ಆಡ್ ಟೋಟಲ್ ಇನ್ಕಮ್. ಇಷ್ಟು ಎಒಪಿ ಯಲ್ಲಿ ಬಂದಾಗ ಈ 3 ಪಾಯಿಂಟ್. ಏನ್ 3 ಪಾಯಿಂಟ್ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ಇದ್ರೆ ನಾವು ಎಕ್ಸೆಂಪ್ಟ್ ಅಥವಾ ಬಿಟ್ಬಿಡ್ಬೇಕು ಅಂತ ಅರ್ಥ. ನಾರ್ಮಲ್ ರೇಟ್ ನಲ್ಲಿ ಏನಾದ್ರು ಪ್ರಾಫಿಟ್ ರಿಸೀವ್ ಮಾಡಿದ್ರೆ ನಾವು ಅದನ್ನ ಏನ್ ಮಾಡಬೇಕು, ಫಸ್ಟ್ ಟೋಟಲ್ ಇನ್ಕಮ್ ಗೆ ಆಡ್ ಮಾಡಬೇಕು, ಆಮೇಲೆ ಅಂಡರ್ ಸೆಕ್ಷನ್ 86 ಪ್ರಕಾರ ಗ್ರಾಂಟ್ ಕೊಡಬೇಕು. ಅದೇ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಒಳಗಡೆ ಇದ್ರು ಆ ಪ್ರಾಫಿಟ್ ರಿಸೀವ್ ಮಾಡಿದ ಮೇಲೂ ಅಸೆಸ್ಸಿ ಅಥವಾ ಪರ್ಸನ್ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಒಳಗಡೆ ಇದ್ರೆ ಅದನ್ನ ಏನ್ ಮಾಡಬೇಕು ಅಂತಂದ್ರೆ ಟೋಟಲ್ ಇನ್ಕಮ್ ಗೆ ಆಡ್ ಮಾಡಬೇಕು, ಯಾವುದೇ ರೀತಿಯ ಗ್ರಾಂಟ್ ಅನ್ನ ಕೊಡಬಾರದು ಅಂತ ಅರ್ಥ. ಈಗ ನೆಕ್ಸ್ಟ್ ಇದೆ ನೋಡಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂತ ಇದೆ. ಈಗ 4th ಒನ್ ಏನಿದೆ ಇದರಲ್ಲಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಓಕೆ, 4th ಒನ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಇದೆ. 4th ಒನ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಏನ್ ಮಾಡ್ತೀವಿ, ಆನ್ಸರ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂದ್ರೂ ಒಂದೇ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂದ್ರೂ ಒಂದೇ. ಆನ್ಸರ್ ಕಾಮನ್ ಆಗಿ ಏನಾಗಿರುತ್ತೆ, ಇದು ಎಕ್ಸೆಂಪ್ಟ್ ಆಗಿರುತ್ತಾ. ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 1034 ಅಂತ ಟ್ರೀಟ್ ಮಾಡ್ತೀವಿ. ಏನ್ ಟ್ರೀಟ್ ಮಾಡ್ತೀವಿ ಅದು ಕ್ವಶನ್ ಆಗುತ್ತೆ. ಅದೇ ರೀತಿ 5ನೇದಿದೆ ನೋಡಿ, ಏನಿದೆ ಅಂದ್ರೆ ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ of which assessee is a partner. ನೋಡಿ 5ನೇದಿದೆ ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್ ಅಂತ ಹೇಳ್ತೀನಿ ನಾನು. ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್. ಇದಕ್ಕ ನಾವು ಹಿಂದಿನ ಕ್ವಶನ್ ಅನ್ನ ಸಾಲ್ವ್ ಮಾಡತ್ನಾಗೆ ಆನ್ಸರ್ ನೋಡಿದ್ವಿ. ಏನ್ ಆನ್ಸರ್ ಅಂದ್ರೆ, ಏನ್ ಆನ್ಸರ್ ಅಪ್ಪ ಅಂದ್ರೆ ಕನ್ಸಿಡರ್ ಇನ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಎಲ್ಲಿ ಕನ್ಸಿಡರ್ ಮಾಡಬೇಕು, ಇನ್ಕಮ್ ಫ್ರಮ್ ಬಿಸ್ನೆಸ್. ಮ್ಯಾಕ್ಸಿಮಮ್ ರೇಟ್ ಈಸ್ 12%. ಓಕೆ, ಕನ್ಸಿಡರಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮ್ಯಾಕ್ಸಿಮಮ್ ರೇಟ್ ಈಸ್ 12%. ಅದೇ ನೆಕ್ಸ್ಟ್ ಏನಂತ ಹೇಳ್ತಾ ನೋಡ್ರಿ, 6th ಸ್ಯಾಲರಿ ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್. ಸ್ಯಾಲರಿ ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್. ನೋಡಿ, ಈಗ ಒಬ್ಬ ಪಾರ್ಟ್ನರ್ ಅಂದ್ರೆ ಒಬ್ಬ ವ್ಯಕ್ತಿ. ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಲ್ಲಿ ವ್ಯಕ್ತಿಯ ಇನ್ಕಮ್ ಅನ್ನ ಟೋಟಲ್ ಮಾಡ್ತೀವಿ. ಆತ ಪಾರ್ಟ್ನರ್ ಇರ್ಬೋದು, ಏನೇ ಇರ್ಬೋದು. ಪಾರ್ಟ್ನರ್ ಅಂದ್ರೆ ಅರ್ಥ ಒಬ್ಬ ವ್ಯಕ್ತಿ ಒಂದು ಫರ್ಮ್ ನಲ್ಲಿ ಪಾರ್ಟ್ನರ್ ಆಗ್ಬಿಟ್ಟು ಅದಕ್ಕೆ ಅವನಿಗೆ ಸ್ಯಾಲರಿ ತಗೊಂಡಿದ್ರೆ ಅದನ್ನ ಏನಂತ ಟ್ರೀಟ್ ಮಾಡ್ತೀವಿ ನಾವು ಕಾಮನ್ ಆಗಿ. ಆ ಸ್ಯಾಲರಿ ಇನ್ಕಮ್ ಅನ್ನ ನಾವು ಎಲ್ಲಿ ತಗೊಂತೀವಿ ಅಂತಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ತೆಗೆದುಕೊಳ್ತೀವಿ. ಇದು ಆನ್ಸರ್ ಏನಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ ಫರ್ಮ್ ನಲ್ಲಿ ತಗೋಬಹುದು. ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ತೆಗೆದುಕೊಳ್ತೇವೆ ಅಥವಾ ಫರ್ಮ್ ತೆಗೆದುಕೊಳ್ತೇವೆ. ಅದೇ ರೀತಿ ಲಾಸ್ಟ್ ಒನ್ ಇದೆ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಏನ್ ಮಾಡ್ತೀವಿ. ಯಾಕಂದ್ರೆ ಹಿಂದಿನ ಕ್ವಶನ್ ಸಾಲ್ವ್ ಮಾಡಿದ್ದೆ ನೋಡಿದ್ವಿ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಏನ್ ಮಾಡ್ತೀವಿ, ಕೋಆಪರೇಟಿವ್ ಸೊಸೈಟಿ ಇದ್ರೆ ಏನ್ ಮಾಡ್ತೀವಿ ಅಂತ ಕ್ವಶನ್ ಇದೆ. ಏನ್ ಮಾಡ್ತೀವಿ ಅಂದ್ರೆ ಆನ್ಸರ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಇದನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ತೆಗೆದುಕೊಳ್ತೀವಿ. ಅದರ್ ಸೋರ್ಸಸ್ ನಲ್ಲಿ ತೆಗೆದುಕೊಳ್ತೀವಿ. ಓಕೆ, ನೋಡಿ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಆನ್ಸರ್ ಎಲ್ಲಿ ತೆಗೆದುಕೊಳ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ತೆಗೆದುಕೊಳ್ತೀವಿ. ಇದು 2016 ಮತ್ತು 17ರಲ್ಲಿ ಕೇಳಿದ ಕ್ವಶನ್ ಗೆ ಆನ್ಸರ್. ಈಗ 2018-19 ಕ್ವಶನ್ ಕೇಳಿದಾರೆ. 3ನೇದು ಈ ಕ್ವಶನ್ ಅನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಈ ಕ್ವಶನ್ ನಿಮ್ಗೆ ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಈ ಕ್ವಶನ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಬೇಕು, ಇದನ್ನ ವರ್ಕ್ ಆಗಿ ಮಾಡಬೇಕು ಅಂತ.
ಕ್ವಶನ್ ನೋಡ್ರಿ ಏನಿದೆ ಅಂದ್ರೆ ಟ್ರೀಟ್ ದಿ ಫಾಲೋವಿಂಗ್ ಇನ್ಕಮ್ಸ್ ಆಫ್ ಎ ಪರ್ಸನ್ ಅಂತ, ಒಬ್ಬ ವ್ಯಕ್ತಿಯ ಕೆಳಗಿನ ಇನ್ಕಮ್ ಗಳನ್ನ ಯಾವ ರೀತಿ ತೆಗೆದುಕೊಳ್ತೀರಿ ಅಂತ ಟ್ರೀಟ್ ಮಾಡ್ರಿ ಅಂತ ಇದೆ. ಮೂರನೇ ಕ್ವಶನ್ ಗುಲ್ಬರ್ಗಾ ಯೂನಿವರ್ಸಿಟಿ 2018 ಮತ್ತು 19ರಲ್ಲಿ ಕೇಳಿದಂತಹ ಕ್ವಶನ್ ಇದೆ. ಏನ್ ಮಾಡ್ತೀರಿ ಅಂತ ನೋಡ್ರಿ, ಸ್ಯಾಲರಿ ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್ ಏನ್ ಮಾಡ್ತೀವಿ ನೋಡ್ರಿ, ಏನ್ ಮಾಡಿದ್ವಿ ಸ್ಯಾಲರಿ ಫ್ರಮ್ ಎ ಫರ್ಮ್, ನೋಡ್ರಿ ಸ್ಯಾಲರಿ ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ ಆನ್ಸರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಫರ್ಮ್ ನಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು. ಇದು ಮೂರನೇ ಕ್ವಶನ್ 2018 ಮತ್ತು 19ರಲ್ಲಿ ಕೇಳಿದಂತ ಕ್ವಶನ್. ಅದೇ ರೀತಿ ಇನ್ಕಮ್ ರಿಸೀವ್ಡ್ ಆಸ್ ಎ ಮೆಂಬರ್ ಆಫ್ ಎಚ್ಯುಎಫ್ ಇದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಿದ್ದಾನೆ. ಇನ್ಕಮ್ ರಿಸೀವ್ಡ್ ಎ ಮೆಂಬರ್ ಆಫ್ ಎಚ್ಯುಎಫ್ ಇದ್ರೆ ಏನ್ ಮಾಡ್ತೀವಿ, ಅದನ್ನ ಎಕ್ಸೆಂಟ್ ಮಾಡ್ತೀವಿ ಅಂಡರ್ ಸೆಕ್ಷನ್ 10(2) ಪ್ರಕಾರ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ, ಇನ್ಕಮ್ ರಿಸೀವ್ಡ್ ಆಸ್ ಎ ಮೆಂಬರ್ ಆಫ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್ ನಲ್ಲಿ ಮೆಂಬರ್ ಆಗ್ಬಿಟ್ಟು ಅಲ್ಲಿಂದ ಅವನಿಗೆ ಪ್ರಾಫಿಟ್ ಬಂದ್ರೆ ಅವನು ಏನ್ ಮಾಡ್ತಾನ ಅಂದ್ರೆ ನಾವು ಮೂರು ರೀತಿಯಾಗಿ ಅವನು ಪ್ರಾಫಿಟ್ ಅನ್ನ ತೆಗೆದುಕೊಳ್ಬಹುದು. ಒಂದು ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್, ಇನ್ನೊಂದು ನಾರ್ಮಲ್ ರೇಟ್, ಇನ್ನೊಂದು ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ರೇಟ್ ಅಂತ. ಒಂದು ವೇಳೆ ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ಇದ್ರೆ ಅವನು ಎಕ್ಸೆಂಪ್ಟೆಡ್ ಅಥವಾ ನಾಟ್ ಟ್ಯಾಕ್ಸೇಬಲ್ ಅದನ್ನ ತೆಗೆದುಕೊಳ್ಳಂಗಿಲ್ಲ ಟೋಟಲ್ ಇನ್ಕಮ್ ನಲ್ಲಿ. ಅದೇ ನಾರ್ಮಲ್ ರೇಟ್ ಇದ್ರೆ ಆ ಇನ್ಕಮ್ ಏನ್ ತಗೊಂಡಿರ್ತಾನೆ ಅದನ್ನ ಆಡ್ ಮಾಡಿ ಅವನಿಗೆ ರಿಬೇಟ್ ಅಂಡರ್ ಸೆಕ್ಷನ್ 86 ಕೊಡಬೇಕು. ಅವನು ಒಂದು ವೇಳೆ ಅಷ್ಟು ತಗೊಂಡ್ಮೇಲೆನೂ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಗಿಂತ ಕಡಿಮೆ ಇದ್ರೆ ಅದನ್ನ ಟೋಟಲ್ ಇನ್ಕಮ್ ನಲ್ಲಿ ಆಡ್ ಮಾಡಬೇಕು, ಯಾವುದೇ ರೀತಿಯ ರಿಬೇಟ್ ಕೊಡಬಾರದು. ಇದು AOP. ನೆಕ್ಸ್ಟ್ ಇದೆ ನೋಡ್ರಿ, ಡಿವಿಡೆಂಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ. ಡಿವಿಡೆಂಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ ಅಂದ್ರೂ ಒಂದೇ, ಡಿವಿಡೆಂಡ್ ಫ್ರಮ್ ಎ ಇಂಡಿಯನ್ ಕಂಪನಿ ಅಂದ್ರೂ ಒಂದೇ. ನೋಡ್ರಿ ಇಲ್ಲಿ ಡಿವಿಡೆಂಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ ಅಂದ್ರೂ ಒಂದೇ, ಡಿವಿಡೆಂಡ್ ಫ್ರಮ್ ಎ ಇಂಡಿಯನ್ ಕಂಪನಿ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಆನ್ಸರ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 1034. ಈಗ ಅಲ್ಲಿ ಲಾಸ್ಟ್ ಇದೆ ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್. ನೋಡ್ರಿ, ಇಂಟ್ರೆಸ್ಟ್ ಫ್ರಮ್ ಎ ಫರ್ಮ್ ಟು ದಿ ಪಾರ್ಟ್ನರ್ ಇದ್ರೆ ಏನ್ ಮಾಡ್ತೀವಿ ಅಂತ. ಏನ್ ಮಾಡ್ತೀವಿ ಅಂದ್ರೆ ಆನ್ಸರ್ ಏನಿದೆ 12% ಆಫ್ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಅನ್ನು ನಾವೆಲ್ಲಿ ತೆಗೆದುಕೊಳ್ತೀವಿ ಅಂತಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ತೆಗೆದುಕೊಳ್ತೀವಿ. ಫ್ರೆಂಡ್ಸ್, ನಾಳೆ 15 ಮಾರ್ಕ್ಸ್ನ ಕ್ವಶನ್ ಪೇಪರ್ ನಲ್ಲಿರುವಂತಹ ಗುಲ್ಬರ್ಗಾ ಯೂನಿವರ್ಸಿಟಿಯ ಕ್ವಶನ್ ಪೇಪರ್ ನಲ್ಲಿರುವಂತಹ 15 ಮಾರ್ಕ್ಸ್ನ ಕ್ವಶನ್ ಅನ್ನ ನಾವು ನೆಕ್ಸ್ಟ್ ಪಾರ್ಟ್ ನಲ್ಲಿ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಈ ಕ್ಲಾಸ್ ಅನ್ನ ಮುಂದಿನ ಕ್ಲಾಸ್ ಅನ್ನ ಮುಂದುವರಿಸೋದಕ್ಕಿಂತ ಮೊದಲು ನಮ್ಮ ಸ್ಟೂಡೆಂಟ್ ಆದ ನಾಗರಾಜ್ಗೂ ಮತ್ತು ನಮ್ಮ ಸ್ನೇಹಿತರಾದ ಬೆಟ್ಟಪ್ಪ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.